ಏರೋ ಸಮಯ. ಈ ಬೆಟ್ಟಗಳನ್ನ ಹತ್ತಬೇಕಾದ್ರೆ ಇಲ್ಲಿ ಚಪ್ಪಲಿಗಳನ್ನ ಒಳಗಡೆ ಬಿಡೋದಿಲ್ಲ, ನಾವು ಬರೀ ಕಾಲಲ್ಲೇ ಇದನ್ನ ಹತ್ತಬೇಕು. ಈ ಬಾಹುಬಲಿ ಯಾರು? ಇಕ್ಷಾಕು ವಂಶದ ಅಯೋಧ್ಯೆಯ ಅರಸ ಅಂತಾನೆ, ಅವನೇ ಬಾಹುಬಲಿ. ಭರತ ಬಾಹುಬಲಿ ಮಧ್ಯೆ ಯುದ್ಧ ಸಿದ್ಧ ಆಗುತ್ತೆ. ನಾನು ಹೋರಾಡ್ತಿರೋದು ಯಾರ ಜೊತೆಗೆ? ನಾನು ವೈರಿಯನ್ನಾಗಿ ಕಾಣ್ತಿರೋದಾದ್ರೂ ಯಾರನ್ನ? ನಾನು ಗೆಲ್ಲಕ್ಕೊಟ್ಟಿರೋ ಸಾಮ್ರಾಜ್ಯವಾದ್ರೂ ಯಾರ್ದು? ಹಿಂದೆ ಚಾಮುಂಡರಾಯ ತನ್ನ ತಾಯಿಯ ಆಸೆಯಂತೆ ಕರ್ನಾಟಕದ ಪವಿತ್ರ ಬೆಟ್ಟವಾದ ಈ ವಿಂಧ್ಯಗಿರಿ ಬೆಟ್ಟದ ಮೇಲೆ ಬಾಹುಬಲಿಯ 57 ಅಡಿಯ ಏಕಶಿಲಾ ಪ್ರತಿಮೆಯನ್ನ ನಮಸ್ಕಾರ ಸ್ನೇಹಿತರೆ, ನಾವೀಗ ಹೋಗ್ತಾ ಇರೋ ಜಾಗಕ್ಕೆ ನೀವು ಆಲ್ರೆಡಿ ಭೇಟಿ ಕೊಟ್ಟಿರ್ಬೋದು. ಬಹುಶಃ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ಸ್ಕೂಲ್ ಟ್ರಿಪ್ ಹೋಗಿರ್ತೀರಾ. ನೆನಪಿದ್ಯಾ? ನಾವೆಲ್ಲಿ ಕಳೆದೋಗ್ಬಿಡ್ತೀವೋ ಅಂತ ಹೇಳಿ ಮೂರ್ ಜನನ ಗ್ರೂಪ್ ಮಾಡಿ ಕೈ ಹಿಡ್ಕೊಂಡು ಹತ್ತಿದ್ ನೆನಪಿದ್ಯಾ? ಅಕಸ್ಮಾತ್ ಹೋಗಿದ್ರೆ ನಿಮ್ ಜೊತೆ ಯಾರಿದ್ರು ಅನ್ನೋದು ನೆನಪು ಮಾಡ್ಕೊಳ್ಳಿ. ಅಕಸ್ಮಾತ್ ಸ್ಕೂಲ್ ಟ್ರಿಪ್ಸ್ ಅಲ್ಲಿ ಹೋಗಿಲ್ಲ ಅಂತಂದ್ರೆ ಕಾಲೇಜ್ ಟ್ರಿಪ್ ಅಲ್ಲಾದ್ರೂ ಹೋಗಿರ್ತೀರಾ. ಕಾಲೇಜ್ ಟ್ರಿಪ್ ಅಲ್ಲಿ ಹೋಗಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಫ್ಯಾಮಿಲಿ ಟ್ರಿಪ್ ಅಲ್ಲಾದ್ರೂ ಹೋಗಿರ್ತೀರಾ. ಅಯ್ಯ ಇಲ್ಲ ಗುರು, ನಾವು ಹೋಗಕ್ಕೆ ಆಗಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಈ ವಿಡಿಯೋನಾದ್ರೂ ನೋಡಿದ್ಮೇಲೆ ಒಂದಿನ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಟ್ಟು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಸರಿ, ಮತ್ತೆ ಯಾಕೆ ತಡ? ಹಾಗಾದ್ರೆ ನಾವು ಸ್ಟ್ರೇಟ್ ಆಗಿ ಶ್ರವಣ ಬೆಳಗೊಳಗಕ್ಕೆ ಹೋಗೋಣ. ನಾನು ಈ ಟ್ರಿಪ್ಗೆ KSRTC ಬಸ್ನ ಯೂಸ್ ಮಾಡಿದ್ದು. ನೀವು ಇಲ್ಲಿಗೆ ಬರಬೇಕಾದ್ರೆ ಫಸ್ಟು ಬೆಂಗಳೂರಿಂದ ಚನ್ನರಾಯನಪಟ್ಟಣಕ್ಕೆ KSRTC ಬಸ್ ತಗೊಳ್ಳಿ. ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ಅಂದ್ರೆ ನೀವು ಮೊದಲು ಹಾಸನಕ್ಕೆ ಹೋಗಿ ಅಲ್ಲಿಂದ ಚನ್ನರಾಯಪಟ್ಟಣಕ್ಕೆ ಬರಬೇಕಾಗುತ್ತೆ. ಚನ್ನರಾಯನಪಟ್ಟಣದಿಂದ ಶ್ರವಣ ಬೆಳಗೊಳಕ್ಕೆ ಫ್ರೀಕ್ವೆಂಟ್ ಆಗಿ ನಿಮಗೆ ಬಸ್ಸಸ್ ಇರುತ್ತೆ. ನಾವು ಇವಾಗ ಶ್ರವಣ ಬೆಳಗೊಳದ KSRTC ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಅಲ್ಲಿ ದೂರದಲ್ಲಿ ಯಾರೋ ಕಾಣ್ತಾ ಇದ್ದಾರೆ. ಯಾರು ಅಂತ ಗೊತ್ತಾಯ್ತಾ? ವೆಯ್ಟ್ ಮಾಡಿ. ಈ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ, ಈ ಬಸ್ ಸ್ಟ್ಯಾಂಡು 2 ಬೆಟ್ಟಗಳ ನಡುವೆ ಇದೆ. ಒಂದು ಚಂದ್ರಗಿರಿ, ಇನ್ನೊಂದು ವಿಂಧ್ಯಗಿರಿ. ಇವೆರಡು ಬೆಟ್ಟಗಳ ನಡುವೆ ಅಲ್ಲಿ ಒಂದು ಕೊಳ ಕಾಣ್ತಿದೆಯಲ್ಲ, ಅದೇ ಬಿಳಿ ಕೊಳ. ಸೊ ಶ್ರವಣ ಬೆಳಗೊಳಕ್ಕೆ ಶ್ರವಣ ಬೆಳಗೊಳ ಅಂತ ಹೆಸರು ಬಂದಿದ್ದು ಈ ಬಿಳಿ ಕೊಳದಿಂದ. ಅದಕ್ಕೆ ಒಂದು ಕಥೆನೇ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬಂದು ರೈಟ್ ತಗೊಂಡು ಒಂದು 50 ಮೀಟರ್ಸ್ ದೂರ ಹೋಗಿ ಲೆಫ್ಟಲ್ಲಿ ತಿರುಗಿದ್ರೆ ಕಾಣೋದೆ ಚಂದ್ರಗಿರಿ ಎಂಟ್ರೆನ್ಸು. ಚಂದ್ರಗಿರಿ ವಿಂಧ್ಯಗಿರಿಗಿಂತ ಸ್ವಲ್ಪ ಚಿಕ್ಕ ಬೆಟ್ಟ. ಚಂದ್ರಗಿರಿ ಬೆಟ್ಟನ ಮೇಲತ್ತಿ ಹೋದ್ರೆ ಅಲ್ಲೊಂದಷ್ಟು ಪ್ರಾಚೀನ ಕಾಲದ ಬಸದಿಗಳನ್ನ ನಾವು ಕಾಣ್ಬೋದು. ಹಾಗಾದ್ರೆ ಕ್ವಿಕ್ ಆಗಿ ಒಂದ್ಸಾರಿ ಅವನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಸರ್, ಇವೆರಡು ಒಂದೇ ಬೆಟ್ಟನಾ? ಬಾಹುಬಲಿ ಇಲ್ಲೇನಿದೆ, ಅಲ್ಲೇನಿದೆ? ಅಲ್ಲಿ ಭಗವಾನ್ ಬಾಹುಬಲಿ ಸ್ವಾಮಿ 18 ಬಸ್ತಿ ಅದಾವು. ಓಕೆ. ಅಲ್ಲಿ ಆದಿನಾಥ ತೀರ್ಥಂಕರ ಬಸ್ತಿ, ಬಾಹುಬಲಿ ಸ್ವಾಮಿ ತಂದೆ ಬಸ್ತಿನಂತೆ. ಇಲ್ಲೇ 24 ತೀರ್ಥಂಕರ ಬಸ್ತಿ, ಬೇರೆ ಬೇರೆ ಸಪ್ರೇಟ್. ಇಲ್ಲೇ ಭದ್ರಬಾಹು ಸ್ವಾಮೀಜಿಯವರು ಭರತಖಂಡದಿಂದ ಬಂದು ಇಲ್ಲಿ ವಾಸ ಸತ್ತಿದ್ದು ಎಲ್ಲ ಇಲ್ಲೇ ಇತಿಹಾಸ. ಅಲ್ಲಿ ಇತಿಹಾಸ ಇಲ್ಲ. ಅಭಿಷೇಕ ಅಲ್ಲ, ಅದಲ್ಲ. ಬಾಹುಬಲಿಗೆ 12 ವರ್ಷಕ್ಕೊಮ್ಮೆ ಆಗೋದು ಮಸ್ತಾಭಿಷೇಕ ಅಲ್ಲೇ. ಇಲ್ಲಿ 12 ವರ್ಷಕ್ಕೊಂದ್ಸಲ ಅಷ್ಟು ದೇವಸ್ಥಾನದಾಗೂ ಅಭಿಷೇಕ ಆಗ್ತದೆ. ಸರಿ ಸರಿ, ಹೋಗ್ಬೋದಲ್ಲ? ಇಲ್ಲಿ ಇಲ್ಲಿ ಬಿಟ್ಟು ಹೋಗ್ಬೇಕಾ? ಸ್ನೇಹಿತರೆ, ಕಾಲೆಲ್ಲ ಚಟಪಟ ಅಂತ ಇದ್ದಾವೆ. ನಾನು ಬೇರೆ ಈ ಬಿಸಿಲಲ್ಲಿ ಇದನ್ನು ಹತ್ತಕ್ಕೆ ಬಂದಿದ್ದೀನಿ ಮಟ್ಟ ಮಧ್ಯಾಹ್ನದಲ್ಲಿ.
ನೀವೇನಾದರೂ ಫ್ಯೂಚರಲ್ಲಿ ಇಲ್ಲಿಗೆ ಬರ್ತಾ ಇದ್ದೀರಾ ಅಂತಂದರೆ ಅರ್ಲಿ ಮಾರ್ನಿಂಗ್ ಬನ್ನಿ, ಇಲ್ಲ ಅಂದರೆ ಈವ್ನಿಂಗ್ ಬನ್ನಿ. ಹಂಗೂ ಅಪ್ಪಿತಪ್ಪಿ ಏನಾದರೂ ನೀವು ಮಧ್ಯಾಹ್ನನೇ ಇಲ್ಲಿಗೆ ತಲುಪಿದ್ದೀರಾ ಅಂತಂದರೆ ದಪ್ಪ ಸಾಕ್ಸ್ನ ತರೋದು ಮರಿಬೇಡಿ. ಅವು ಸ್ವಲ್ಪನಾದರೂ ನಿಮ್ಮ ಕಾಲುಗಳಿಗೆ ಹೆಲ್ಪ್ ಮಾಡ್ಬೋದು. ಈಗ ವಿಷಯಕ್ಕೆ ಬರೋದಾದರೆ ನಾವು ಚಂದ್ರಗಿರಿ ಬೆಟ್ಟನ ಹತ್ತಾ ಇರೋದು. ಇದು ವಿಂಧ್ಯಗಿರಿ ಬೆಟ್ಟದ ಆಪೋಸಿಟ್ ಅಲ್ಲಿದೆ. ಹಾಗಾದರೆ ವಿಂಧ್ಯಗಿರಿ ಯಾವುದಪ್ಪ ಅಂತಂದರೆ ವಿಂಧ್ಯಗಿರಿ ಬಾಹುಬಲಿ ಇರ್ತಕ್ಕಂಥ ಬೆಟ್ಟ. ನೀವೇನು ಕಾಣ್ತಾ ಇದ್ದೀರಲ್ಲ, ಈ ಮೆಟ್ಟಿಲುಗಳನ್ನ ಬೇರೊಂದು ಬಂಡೆಯಿಂದ ಅಥವಾ ಬೆಟ್ಟದಿಂದ ಕೆತ್ತಿ ತಂದು ಇಲ್ಲಿ ಮಾಡಿ ಇಟ್ಟಿರೋದಲ್ಲ. ಇದೇ ಬೆಟ್ಟದಲ್ಲಿರೋ ಬಂಡೆ ಮೇಲೆ ಮೆಟ್ಟಿಲುಗಳನ್ನ ಕೆತ್ತಿರೋದು. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಅದೇ ಬೆಳಗೊಳ, ಅದು ವಿಂಧ್ಯಗಿರಿ. ಅಲ್ಲೇ ಬಾಹುಬಲಿ ಇರೋದು. ಎನಿವೆ, ಇದನ್ನು ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ, ಬೇಗ ಬನ್ನಿ. ಚಂದ್ರಗಿರಿ ವಿಂಧ್ಯಗಿರಿಗಿಂತ ಚಿಕ್ಕದಾಗಿದ್ರೂ ಇತಿಹಾಸದಲ್ಲಿ ಬಹು ದೊಡ್ಡದು. ಕ್ರಿಸ್ತಪೂರ್ವ 300ರಲ್ಲಿ ಭದ್ರಬಾಹು ಹಾಗೂ ಚಂದ್ರಗುಪ್ತ ಮೌರ್ಯರು ಈ ಸ್ಥಳಕ್ಕೆ ಕೈವಲ್ಯವನ್ನು ಹೊಂದಲು ಬರ್ತಾರೆ. ಗುಹೆಯಲ್ಲಿ ಐಕ್ಯ ಕೂಡ ಆಗ್ತಾರೆ. ಇಲ್ಲಿಗೆ ಮೊದಲು ತಪಸ್ಸು ಮಾಡಲು ಬಂದವರು ಚಂದ್ರಗುಪ್ತರು. ಹಾಗಾಗಿ ಈ ಬೆಟ್ಟಕ್ಕೆ ಚಂದ್ರಗಿರಿ ಅಂತ ಹೆಸರು ಬಂದಿದೆ. ಈ ಚಂದ್ರಗಿರಿ ಬೆಟ್ಟದಲ್ಲಿ ನಾವು ಮೇಯ್ನ್ ಆಗಿ ಕಾಣೋದು ಬಸದಿಗಳು. ಬಸದಿ ಇಸ್ ನಥಿಂಗ್ ಬಟ್ ಜೈನ್ ಟೆಂಪಲ್. ಶ್ರವಣ ಬೆಳಗೊಳದಲ್ಲಿ ಸುಮಾರು 109 ಸ್ಮಾರಕಗಳಿವೆ. ಅದರಲ್ಲಿ 92 ಸ್ಮಾರಕಗಳು ಈ ಚಂದ್ರಗಿರಿ ಬೆಟ್ಟದಲ್ಲಿದೆ. ಮಿಕ್ಕಿದ್ದ 17 ಸ್ಮಾರಕಗಳು ಮಾತ್ರ ಆ ವಿಂಧ್ಯಗಿರಿ ಬೆಟ್ಟದಲ್ಲಿರೋದು. ಇಲ್ಲಿ ಹಲವಾರು ಜೈನ ಬಸದಿಗಳಿವೆ, ಅಂದರೆ ಜೈನ್ ಟೆಂಪಲ್ಗಳಿವೆ. ಅದರಲ್ಲಿ ಪ್ರಮುಖವಾದವು ಅಂದರೆ ಚಾವುಂಡರಾಯ ಬಸದಿ, ಚಂದ್ರಗುಪ್ತ ಬಸದಿ, ಶಾಂತಿನಾಥ ಬಸದಿ ಮತ್ತು ಮುಂತಾದವುಗಳು. ಇಲ್ಲಿರೋದು ಬರೀ ಟೆಂಪಲ್ಗಳಷ್ಟೇ ಅಲ್ಲ, ನಾವು ಭದ್ರಬಾಹು ಗುಹೆನ ನೋಡ್ಬೋದು, ಒಂದಷ್ಟು ಸ್ತಂಭಗಳನ್ನು ನೋಡ್ಬೋದು, ಶಾಸನಗಳನ್ನು ನೋಡ್ಬೋದು, ಒಂದಷ್ಟು ಮಂಟಪಗಳನ್ನು ನಾವು ಕಣ್ತುಂಬಿಸ್ಕೊಳ್ಬೋದು. ಇಷ್ಟಲ್ಲದೆ ನಾವೊಂದು ಸ್ಪೆಷಲ್ ವಿಗ್ರಹನ ಇಲ್ಲಿ ಕಾಣ್ಬೋದು. ಅದು ಯಾರ್ದು ಅಂತ ಅಂದರೆ ಬಾಹುಬಲಿಯ ಅಣ್ಣನಾದ ಭರತನ ವಿಗ್ರಹವನ್ನು ನಾವು ಕಾಣ್ಬೋದು. ಈ ವಿಗ್ರಹನ ಸಾಬೂನಿನ ಕಲ್ಲಿನಿಂದ ಮಾಡಿದ್ದಾರೆ, ಸೋಪ್ ಕಲ್ಲಿನಿಂದ ಮಾಡಿದ್ದಾರೆ. ಈ ವಿಗ್ರಹದ ತೊಡೆಯ ಕೆಳಗಿನ ಭಾಗ ಹಾನಿಯಾಗಿದೆ, ಡ್ಯಾಮೇಜ್ ಆಗಿದೆ. ಸೊ ಮಿಕ್ಕಿದ್ದನ್ನು ಮಾತ್ರ ನಾವು ಕಾಣ್ಬೋದು. ಇದು ಆಲ್ಮೋಸ್ಟ್ ಬಾಹುಬಲಿಗೆ ಹೋಲುತ್ತೆ. ಸೊ ಇದಿಷ್ಟು ಈ ಚಂದ್ರಗಿರಿಯ ಬಗ್ಗೆ. ಈಗ ನಮ್ಮ ಮುಂದಿನ ನಡೆ ಆ ವಿಂಧ್ಯಗಿರಿ ಕಡೆ. ಬರ್ಬೇಕಾದ್ರೆ ಈ ಕಲ್ಲುಗಳನ್ನು ಹಾಗೆ ಗಮನಿಸ್ದೆ ನೋಡಿ, ಇವುಗಳನ್ನು ಯಾವುದೇ ಸಿಮೆಂಟು ಕಾಂಕ್ರೀಟು ಹಾಕಿ ನಿಲ್ಲಿಸಿಲ್ಲ. ಅವುಗಳನ್ನು ಕೆತ್ತಿ ತಂದು ಹಾಗೆ ಒಂದು ಬ್ಯಾಲೆನ್ಸ್ ಮಾಡಿ ನಿಲ್ಲಿಸಿದ್ದಾರೆ ನೋಡಿ. ಎಷ್ಟೋ ವರ್ಷಗಳ ಹಿಂದೆ ಇದನ್ನ ನಿಲ್ಲಿಸಿರ್ಬೋದು. ಅವು ಬಿಸಿಲಿಗೂ ಮಳೆಗೂ ಗಾಳಿಗೂ ಜಗದೆ ಅಲ್ಲಾಡದೆ ಹಾಗೆ ನಿಂತಿದ್ದಾವೆ ನೋಡಿ, ಅಲ್ವಾ? ಸೂಪರ್. ಚಂದ್ರಗಿರಿ ಬೆಟ್ಟದಿಂದ ಕೆಳಗಡೆ ಹಿಡಿದು ಹೊರಗಡೆ ಬಂದು ಲೆಫ್ಟ್ ತಗೊಂಡು ಸ್ವಲ್ಪ ಮುಂದೆ ಹೋದ್ರೆ ಬಲಭಾಗದಲ್ಲಿ ಒಂದು ಕಲ್ಯಾಣಿ ಕಾಣುತ್ತೆ. ಕಲ್ಯಾಣಿ ಆದ್ಮೇಲೆ ಇಮಿಡಿಯೇಟ್ ರೈಟ್ ತಗೊಂಡು ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ವಿಂಧ್ಯಗಿರಿ ಬೆಟ್ಟಕ್ಕೆ ಎಂಟ್ರೆನ್ಸ್ ಸಿಗುತ್ತೆ. ಆ ಎಂಟ್ರಿ ತಗೊಂಡು ಸುಮಾರು 700 ಮೆಟ್ಟಿಲುಗಳನ್ನ ನಾವು ಹತ್ತಿ ಮೇಲ್ ಹೋದ್ರೆ ಭಗವಾನ್ ಬಾಹುಬಲಿಯ ದರ್ಶನ ಆಗುತ್ತೆ. ನಾವಿಲ್ಲಿ ನೋಡ್ತಾ ಇರೋ ಕಲ್ಯಾಣಿ ಹೆಸರು ಬೆಳ್ಕೊಳ.
ಕಲ್ಯಾಣಿಯಿಂದ ಹಾಗೆ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋದ್ರೆ ನಮಗೆ ವಿಂಧ್ಯಗಿರಿಯ ಎಂಟ್ರೆನ್ಸ್ ಕಾಣುತ್ತೆ. ಸೊ ಇವಾಗ ನಾವು ವಿಂಧ್ಯಗಿರಿಯನ್ನು ಏರೋ ಸಮಯ. ಈ ಬೆಟ್ಟಗಳನ್ನ ಹತ್ತಬೇಕಾದ್ರೆ ಇಲ್ಲಿ ಚಪ್ಪಲಿಗಳನ್ನ ಒಳಗಡೆ ಬಿಡೋದಿಲ್ಲ, ನಾವು ಬರೀ ಕಾಲಲ್ಲೇ ಇದನ್ನ ಹತ್ತಬೇಕಾಗತ್ತೆ. ಈಗ ನಾವು ಬೆಟ್ಟನ ಹತ್ತಕ್ಕೆ ಶುರು ಮಾಡ್ತಾ ಇದ್ದೀವಿ. ಏನಪ್ಪ ಇಷ್ಟೊಂದು ಮೆಟ್ಟಲುಗಳನ್ನ ನಾವು ಹೇಗೆ ಹತ್ತೋದು, ವಯಸ್ಸಾಗಿದೆ ಅಂತ ಅಂದ್ರೆ ನೀವು ಹೆದರಬೇಕಾಗಿಲ್ಲ. ಇಲ್ಲಿ ಡೋಲಿ ವ್ಯವಸ್ಥೆ ಕೂಡ ಇದೆ, ನೀವು ಬೇಕಾದ್ರೆ ಉಪಯೋಗಿಸ್ಕೊಬಹುದು. 700 ಮೆಟ್ಟಲುಗಳನ್ನ ಹತ್ತೋದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ. ಈ ಸಮಯದಲ್ಲಿ ಒಂದಷ್ಟು ವಿಷಯಗಳನ್ನ ತಿಳ್ಕೊತಾ ಹೋಗೋಣ ಅನ್ಕೋತಾ ಇದ್ದೀನಿ. ಮೊದಲನೇದಾಗಿ ಈ ಬಾಹುಬಲಿ ಯಾರು? ಇಕ್ಷಾಕು ವಂಶದ ಅಯೋಧ್ಯೆಯ ಅರಸ ಋಷಭರಾಜನಿಗೆ 2 ಪತ್ನಿಯರಿರ್ತಾರೆ, ಸುನಂದ ಹಾಗೂ ಸುಮಂಗಲ. ಋಷಭರಾಜರಿಗೆ ಒಟ್ಟು 100 ಜನ ಗಂಡ್ಮಕ್ಳು, 2 ಹೆಣ್ಮಕ್ಳು ಇರ್ತಾರೆ. ಅದರಲ್ಲಿ ಮೊದಲನೆಯ ಮಗನ ಹೆಸರು ಭರತ, ಎರಡನೆಯ ಮಗನ ಹೆಸರು ಬಾಹುಬಲಿ. ಬಾಹುಬಲಿ ಎಲ್ಲಾ ವಿದ್ಯೆಗಳನ್ನು ಕಲಿತು ಬಹಳ ನಿಪುಣನಾಗಿದ್ದ. ಹೀಗೆ ಕಾಲ ಕಳೆದಂತೆ ಋಷಭರಾಜನಿಗೆ ವಯಸ್ಸಾಗ್ತಾ ಹೋಗುತ್ತೆ. ತಾನು ಸನ್ಯಾಸಿ ಆಗ್ಬೇಕು ಅಂತ ಡಿಸೈಡ್ ಮಾಡಿ ತನ್ನ ರಾಜ್ಯವನ್ನೆಲ್ಲ ಮಕ್ಕಳಿಗೆ ಸಮನಾಗಿ ಹಂಚಿಬಿಡ್ತಾನೆ. ಭರತನಿಗೆ ಅಯೋಧ್ಯ ರಾಜ್ಯ ಸಿಗುತ್ತೆ, ಬಾಹುಬಲಿಗೆ ಅಸ್ಮಕ ರಾಜ್ಯ ಸಿಗುತ್ತೆ. ಈ ನಡುವೆ ಭರತನಿಗೆ ರತ್ನಚಕ್ರ ಅನ್ನೋ ದೈವಿಕ ಚಕ್ರ ಕೂಡ ಸಿಗುತ್ತೆ. ಈ ರತ್ನಚಕ್ರ ಸಿಕ್ಕಿದ ಮೇಲೆ ಭರತನಿಗೆ ದುರಾಸೆ ಬರುತ್ತೆ. ತಾನು ರಾಜರ ರಾಜ ಆಗ್ಬೇಕು ಅಂತ ಇಡೀ ಭೂಮಿಯನ್ನೇ ಗೆದ್ದು ಅರಮನೆಗೆ ಹಿಂದಿರುಗಬೇಕಾದ್ರೆ ರತ್ನಚಕ್ರ ಅರಮನೆಯಿಂದ ಒಳಗಡೆ ಬರೋದಿಲ್ಲ. ಆಗ ಭರತನಿಗೆ ಅನ್ಸಿದ್ದು, ನನ್ನನ್ನು ಇನ್ನೂ ಕೆಲವರು ಚಕ್ರವರ್ತಿ ಅಂತ ಪರಿಗಣಿಸಿಲ್ಲ ಅಂತ. ಆಗ ಹಿರಿಯ ಮಂತ್ರಿ ಒಬ್ರು ಸಲಹೆ ಕೊಡ್ತಾರೆ, ನಿಮ್ಮ ತಮ್ಮಂದಿರೇ ಇನ್ನು ನಿಮ್ಮನ್ನ ಚಕ್ರವರ್ತಿ ಅಂತ ಪರಿಗಣಿಸಲ್ವಲ್ಲ ಪ್ರಭು ಅಂತಾರೆ. ಭರತ ರಾಜ ಇಮಿಡಿಯೇಟ್ ಆಗಿ ತನ್ನ ಎಲ್ಲಾ ತಮ್ಮಂದಿರಿಗೂ ನನ್ನನ್ನ ನೀವು ಚಕ್ರವರ್ತಿ ಅಂತ ಪರಿಗಣಿಸ್ಬೇಕು, ರಾಜಾದಿ ರಾಜ ಅಂತ ಪರಿಗಣಿಸ್ಬೇಕು ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ಒಬ್ಬ ತಮ್ಮ ಮಾತ್ರ ಕಳಿಸೋದಿಲ್ಲ, ಆತ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಅವನೇ ಬಾಹುಬಲಿ. ಭರತ ಬಾಹುಬಲಿ ಮಧ್ಯೆ ಯುದ್ಧ ಸಿದ್ಧ ಆಗುತ್ತೆ. ತಾವು ಯಾವುದೇ ಸೈನಿಕರು ಪ್ರಾಣಿ ಹಾನ ಆಗ್ಬಾರ್ದು ಅಂತೇಳಿ ಇಬ್ಬರೇ ಯುದ್ಧಕ್ಕೆ ನಿಲ್ತಾರೆ. ಇಬ್ರು ನಡುವೆ ದೃಷ್ಟಿ ಯುದ್ಧ ಆಗತ್ತೆ, ಜಲ ಯುದ್ಧ ಆಗತ್ತೆ, ಆಮೇಲೆ ಮಲ್ಲ ಯುದ್ಧ ಆಗತ್ತೆ. ಆಲ್ರೆಡಿ ದೃಷ್ಟಿ ಯುದ್ಧ, ಜಲ ಯುದ್ಧ ಗೆದ್ದಿರೋ ಬಾಹುಬಲಿಗೆ ಇನ್ನೇನು ಮಲ್ಲ ಯುದ್ಧನು ಗೆಲ್ಲಬೇಕು ಅನ್ನೋಷ್ಟರಲ್ಲಿ ವಾಸ್ತವದ ಅರಿವಾಗತ್ತೆ. ನಾನು ಹೋರಾಡ್ತಿರೋದು ಯಾರ ಜೊತೆಗೆ? ನಾನು ವೈರಿಯನ್ನಾಗಿ ಕಾಣ್ತಿರೋದಾದ್ರೂ ಯಾರನ್ನ? ನಾನು ಗೆಲ್ಲಕ್ಕೊಟ್ಟಿರೋ ಸಾಮ್ರಾಜ್ಯವಾದ್ರೂ ಯಾರ್ದು? ಅಣ್ಣ, ನನ್ನ ಒಡ ಹುಟ್ಟಿದ ಸಹೋದರ ಭರತ ಚಕ್ರವರ್ತಿ. ಕೇವಲ ಒಂದು ಸಂತೋಷಕ್ಕೋಸ್ಕರ, ಒಂದು ರಾಜ್ಯಕ್ಕೋಸ್ಕರ ಸ್ವಂತ ಅಣ್ಣನ ಜೊತೆನೆ ಹೋರಾಡ್ಬಿಡ್ತಿದ್ದೀನಲ್ಲ, ಸ್ವಾರ್ಥಿ ಆಗೋದ್ನಲ್ಲ ನಾನು ಅಂತ ನೊಂದುಕೊಂಡು ನಿಧಾನವಾಗಿ ತನ್ನ ಅಣ್ಣ ಭರತನನ್ನ ಕೆಳಗಿಳಿಸಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಭರತ ಈ ಬದಲಾವಣೆಗಳನ್ನೆಲ್ಲ ಗಮನಿಸಲೇ ಇಲ್ಲ. ಯುದ್ಧದ ನೀತಿಯನ್ನು ಮರೆತು ಬಾಹುಬಲಿ ಮೇಲೆ ತನ್ನಲ್ಲಿದ್ದ ರತ್ನಚಕ್ರನ ಉಪಯೋಗಿಸ್ತಾನೆ. ಆದ್ರೆ ರತ್ನಚಕ್ರ ಬಾಹುಬಲಿಯನ್ನ ಸುತ್ತಿರುಗುತ್ತೆ ಹೊರತು ಅವನನ್ನೇನು ಮಾಡೋದೇ ಇಲ್ಲ. ಅನಂತರ ಬಾಹುಬಲಿ ಅಣ್ಣ ಆಸೆ ಪಟ್ಟಿರೋದು ನನಗೇನು ಬೇಡ ಅಂತ ತನ್ನಲ್ಲಿದ್ದ ಆಸ್ತಿ, ರಾಜ್ಯ ಎಲ್ಲ ಬಿಟ್ಟು ಸತ್ಯ, ಸಂತೋಷ, ನೆಮ್ಮದಿ ಮತ್ತು ಸರ್ವಜ್ಞಾನ ಪಡೆಯೋದಕ್ಕೋಸ್ಕರ ಧ್ಯಾನ ಮಾಡಲು ಕಾಡಿನ ಕಡೆ ಹೊರಟ್ಬಿಡ್ತಾನೆ. ಬಾಹುಬಲಿ ಧ್ಯಾನ ಮಾಡಲು ನಿರ್ವಸ್ತ್ರನಾಗಿ ನಿಲ್ತಾನೆ. 1 ವರ್ಷಗಳ ಕಾಲ ಅಚಲನಾಗದೆ ನಿಲ್ತಾನೆ. ತನ್ನ ಮೇಲೆ ಬಳ್ಳಿ ಹುತ್ತಗಳು ಬೆಳಿತವೆ. ಹೀಗೆ ತಪಸ್ಸು ಮಾಡಿ ಬಾಹುಬಲಿ ದುರಾಸೆ, ಹಸುವೆ, ಅಹಂಕಾರ ತೊರೆದು ನೆಮ್ಮದಿ, ಸಂತೋಷ, ಸರ್ವಜ್ಞಾನವನ್ನು ಪಡಿತಾನೆ. ಅದಾದ ನಂತರ ಕೆಲವು ವರ್ಷಗಳ ಹಿಂದೆ ಚಾಮುಂಡರಾಯ ತನ್ನ ತಾಯಿಯ ಆಸೆಯಂತೆ ಕರ್ನಾಟಕದ ಪವಿತ್ರ ಬೆಟ್ಟವಾದ ಈ ವಿಂಧ್ಯಗಿರಿ ಬೆಟ್ಟದ ಮೇಲೆ ಬಾಹುಬಲಿಯ 57 ಅಡಿಯ ಏಕಶಿಲಾ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾನೆ. ಕತೆ ಹೇಳ್ತಾ ಕೇಳ್ತಾ ನಾವು ವಿಂಧ್ಯಗಿರಿಯ ತುದಿಗೆ ಬಂದ್ವಿ ಅಂತ ಕಾಣಿಸುತ್ತೆ ನೋಡಿ.
ವಿಡಿಯೋಗಳು ಮಾತಾಡ್ಬೇಕಾದ್ರೆ ನಾನು ಮಾತಾಡೋದು ಚೆನ್ನಾಗಿರಲ್ಲ. ಯು ಫೀಲ್ ಇಟ್. So mighty, is it? Wow. ಓ, ಈ ವಿಷಯದ ಬಗ್ಗೆ ಮಾತಾಡೋದೇ ಮರ್ತು ಹೊಟ್ಟವಲ್ಲ ಹೇಳಿದ್ದೆ. ಸೊ ಶ್ರವಣ ಬೆಳಗೊಳ ಅಂತ ಹೆಸರು ಬಂದಿದ್ದು ಈ ಬಿಳಿ ಕೊಳದಿಂದ. ಅದಕ್ಕೆ ಒಂದು ಕಥೆನೇ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಶ್ರವಣ ಬೆಳಗೊಳಕ್ಕೆ ಏನಕ್ಕೆ ಆ ಹೆಸರು ಬಂತು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಅದನ್ನ ಇವಾಗ ಹೇಳ್ತೀನಿ ಕೇಳಿ. ಸುಮಾರು 1000 ವರ್ಷಗಳ ಹಿಂದೆ ಚಾವುಂಡರಾಯ ಅಂತ ಇದ್ದ. ಅವನು ಗಂಗರಾಜನ ರಾಜಮಲ್ಲನ ಮಂತ್ರಿಯಾಗಿದ್ದ. ಅವ್ರ ತಾಯಿಗೆ ಬಾಹುಬಲಿ ದರ್ಶನ ಪಡಿಬೇಕು ಅನ್ನೋ ಆಸೆ ಇತ್ತು. ಆ ಆಸೆ ಈಡೇರಿಸಕ್ಕೋಸ್ಕರ ಅವನು ತನ್ನ ತಾಯಿಯನ್ನ ಕರ್ಕೊಂಡು ಬೋಧನಾಪುರದ ಕಡೆಗೆ ಹೋಗ್ತಾ ಇದ್ದ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಈಗಿನ ಶ್ರವಣ ಬೆಳಗೊಳದ ಹತ್ರ ಹೋಗುವಷ್ಟರಲ್ಲಿ ರಾತ್ರಿ ಆಗ್ಬಿಡುತ್ತೆ. ಹಾಗಾಗಿ ಅವತ್ತಿನ ರಾತ್ರಿನ ಅವರು ಅಲ್ಲೇ ಕಳಿಬೇಕಾಗುತ್ತೆ. ಹೀಗೆ ಮಲಗಿರ್ಬೇಕಾದ್ರೆ ಚಾವುಂಡರಾಯನ ತಾಯಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ತಾಯಿ ಕುಷ್ಪಂಡಿನಿ ದೇವಿ ಬಂದು ಹೇಳ್ತಾಳೆ, ಚಂದ್ರಗಿರಿಯ ಬೆಟ್ಟದ ಮೇಲೆ ನಿಂತ್ಕೊಂಡು ವಿಂಧ್ಯಗಿರಿ ಕಡೆ ಬಾಣ ಬಿಟ್ರೆ ನಿಮ್ಗೆ ಬಾಹುಬಲಿಯ ದರ್ಶನ ಆಗುತ್ತೆ ಅಂತ. ಮಾರನೇ ದಿನ ಚಾವುಂಡರಾಯ ತನ್ನ ತಾಯಿ ಹೇಳಿದ ಹಾಗೆ ಚಂದ್ರಗಿರಿ ಮೇಲೆ ನಿಂತ್ಕೊಂಡು ವಿಂಧ್ಯಗಿರಿ ಕಡೆ ಬಾಣನ್ ಬಿಡ್ತಾನೆ. ಆಗ ಅವರಿಗೆ ವಿಂಧ್ಯಗಿರಿಯ ಬೆಟ್ಟದ ಮೇಲೆ ವಿಶಾಲವಾದ ಬಾಹುಬಲಿಯ ರೇಖಾಚಿತ್ರದ ದರ್ಶನ ಆಗುತ್ತೆ. ಅದಾದ್ಮೇಲೆ ಚಾವುಂಡರಾಯ ತನ್ನ ತಾಯಿ ಆಸೆಯಂತೆ ಮಹಾನ್ ಶಿಲ್ಪಿನ ಕರೆಸ್ಬಿಟ್ಟು ವಿಂಧ್ಯಗಿರಿಯ ಪರ್ವತದ ಮೇಲೆ ದೊಡ್ಡ ಬಂಡೆಯೊಂದನ್ನು ಆಯ್ಕೆ ಮಾಡಿ ವಿಶಾಲವಾದ ಬಾಹುಬಲಿಯ ಪ್ರತಿಮೆಯನ್ನ ಮಾಡಕ್ಕೆ ಆಜ್ಞೆ ಮಾಡ್ತಾನೆ. ಬಾಹುಬಲಿ ಪ್ರತಿಮೆ ಪೂರ್ಣಗೊಳ್ಳಕ್ಕೆ ಸುಮಾರು 12 ವರ್ಷ ತಗೊಳುತ್ತೆ. ಆ ವಿಶಾಲವಾದ ಬಾಹುಬಲಿಯ ಪ್ರತಿಮೆ ನೋಡಿ ಚಾವುಂಡರಾಯಂಗೆ ತಾನೇ ಇದೆಲ್ಲ ಮಾಡಿದ್ದು ಅನ್ನೋ ಗರ್ವ ಹುಟ್ಟುತ್ತೆ, ಅಹಂಕಾರ ಹುಟ್ಟುತ್ತೆ. ಸರಿ, ಮಸ್ತಾಭಿಷೇಕಕ್ಕೆ ತಯಾರಿ ನಡೀತಾ ಇರುತ್ತೆ. ಪವಿತ್ರವಾದ ನೀರು, ಹಾಲು, ಚಂದನ, ಅರಿಶಿನ, ಕುಂಕುಮ ಹೀಗೆ 108 ಬಗೆಯ ಅಭಿಷೇಕ ಮಾಡ್ತಾರೆ. ಎಷ್ಟೇ ಬಗೆಯ ಅಭಿಷೇಕ ಮಾಡಿದ್ರು ಕೂಡ ಅದು ಕಾಲಿನವರೆಗೂ ತಲುಪ್ತಾನೆ ಇಲ್ಲ. ಅಭಿಷೇಕ ಪೂರ್ಣ ಆಗ್ತಾ ಇಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಅದು ಎದೆಯ ಭಾಗದವರೆಗೂ ಮಾತ್ರ ತಲುಪ್ತಾ ಇದೆ. ಚಾವುಂಡರಾಯಂಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟೋಗ್ತಿದೆ, ಬೇಜಾರಾಗ್ತಾ ಇದೆ. ಈಗಿರ್ಬೇಕಾದ್ರೆ ಕುಷ್ಮಂಡಿನಿ ದೇವಿ
ಒಂದು ಅಜ್ಜಿಯ ರೂಪದಲ್ಲಿ ಗುಳಿಗೆ ಗಾತ್ರದ ಚೊಂಬಲ್ಲಿ ಹಾಲನ್ನು ಹಿಡ್ಕೊಂಡು ಅಭಿಷೇಕ ಮಾಡ್ಲಿಕ್ಕೆ ಬರ್ತಾರೆ. ಎಲ್ರೂ ಅಷ್ಟು ದೊಡ್ಡ ದೊಡ್ಡ ಬಿಂದಿಗೆಯಿಂದ ಅಭಿಷೇಕ ಮಾಡಿದ್ರು ಅಭಿಷೇಕ ಪೂರ್ಣಗೊಳ್ಳಿಲ್ಲ. ಇನ್ನು ಈ ಚಿಕ್ಕ ಚೊಂಬಿನಿಂದ ಅಭಿಷೇಕ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಅಜ್ಜಿ ತನ್ನ ಚಿಕ್ಕ ಚೊಂಬಿನಿಂದ ಹಾಲಿನ ಅಭಿಷೇಕ ಮಾಡಿದ ಕೂಡಲೇ ಬಾಹುಬಲಿಯ ತಲೆಯ ಮೇಲಿಂದ ಹಿಡಿದು ಪಾದದವರೆಗೂ ಪೂರ್ಣ ಅಭಿಷೇಕ ಆಗುತ್ತೆ. ಅಷ್ಟೇ ಅಲ್ಲದೆ ಅಭಿಷೇಕ ಮಾಡಿದ ಹಾಲು ಮೇಲಿಂದ ಹರ್ಕೊಂಡ್ಬಂದು ಅಲ್ಲಿ ಬೆಟ್ಟದ ಕೆಳಗಡೆ ಕಾಣ್ತಾ ಇರೋ ಕೊಳ ಕೂಡ ತುಂಬೋಗುತ್ತೆ. ಆ ತುಂಬಿದ ಕೊಳ ಬಿಳಿ ಬಿಳಿಯಾಗಿ ಬೆಳ್ಳಗೆ ಕಾಣ್ತಾ ಇರುತ್ತೆ. ಹೀಗೆ ಗೊಮ್ಮಟೇಶ್ವರನ ಮಸ್ತಾಭಿಷೇಕ ಪೂರ್ಣಗೊಳ್ಳುತ್ತೆ. ಹಾಗೆ ನನ್ನಿಂದ ನಾನೇ ಮಾಡಿಸಿದ್ದು ಅನ್ನೋ ಚಾವುಂಡರಾಯನ ಅಹಂಕಾರ ಕೂಡ ಅಡಗುತ್ತೆ. ಸೊ ಅಟ್ ದಿ ಎಂಡ್ ಆಫ್ ದಿ ಸ್ಟೋರಿ ಈ ಊರಿಗೆ ಯಾಕೆ ಈ ಹೆಸರು ಬಂತು ಅಂತ ನಿಮ್ಗೆ ಆಲ್ರೆಡಿ ಒಂದು ಕ್ಲೂ ಸಿಕ್ಕಿರುತ್ತೆ. ತಾಯಿ ಕುಷ್ಮಂಡಿನಿ ದೇವಿ ಅಜ್ಜಿಯ ರೂಪದಲ್ಲಿ ಬಂದು ಹಾಲಿನಿಂದ ಈ ಕೊಳನ ತುಂಬಿಸಿ ಬೆಳ್ಳಗ್ ಮಾಡಿದ್ದಕ್ಕೆ ಇದಕ್ಕೆ ಬೆಳ್ಗೊಳ ಅಂತ ಕರೀತಾರೆ. ಪ್ರಾಚೀನದ ಜೈನ ಮುನಿಯ ಹೆಸರು ಶ್ರವಣ ಅಂತ. ಮುಂದೆ ಎರಡೂ ಸೇರಿ ಶ್ರವಣ ಬೆಳಗೊಳ ಆಯ್ತು. ಸೊ ಇಷ್ಟು ಶ್ರವಣ ಬೆಳಗೊಳದ ಹಿನ್ನೆಲೆ. ಸೊ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತಾ ಇರೋಣ, ಹೊಸ ವಿಚಾರಗಳ ಬಗ್ಗೆ ತಿಳ್ಕೊತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.